ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇಲ್ಲಿ ಇವತ್ತು ಟ್ಯಾರೋ ರೀಡಿಂಗನ್ನು ನಾನು ಮಾಡ್ತಾ ಇದ್ದೀನಿ. ಆಲ್ಸೋ ಡಿಸೆಂಬರ್ ಮಂತ್ನ ಪಿಕ್ ಕಾರ್ಡ್ ರೀಡಿಂಗ್ ನಾನು ಯಸ್ಟರ್ಡೇನೇ ಪೋಸ್ಟ್ ಮಾಡಿದ್ದೀನಿ. ಅದನ್ನು ಸಹ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಈ ಒಂದು ವೀಡಿಯೋನ ಸಹ ನೀವು ನೋಡ್ಬೋದು. ಇಲ್ಲಿ ಪೈಲ್ 1 ಪೈಲ್ 2 ಇದೆ. ಸೊ ಪೈಲ್ 1ನಲ್ಲಿ ನಿಮ್ಮ ಪಾರ್ಟ್ನರ್ ಸ್ಟಾರ್ಟಿಂಗ್ ನೇಮಿನ ಫಸ್ಟ್ ಲೆಟರ್ ಯಾವ ಒಂದು ಪೈಲಲ್ಲಿದೆ ಆ ಒಂದು ಪೈಲ್ನಲ್ಲಿ ಚೂಸ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ತುಂಬ ಕನ್ಫ್ಯೂಷನ್ಸ್ ಆಗ್ತಾಯಿದೆ ಅಂತ ಇದ್ದರೆ ಯಾವ ಒಂದು ಪೈಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವು ನೋಡಬಹುದು. ಸೊ ಮೇಜರ್ಲಿ ಯಾರಿಗೂ ಆಗೋದಿಲ್ಲ, ಬಿಕಾಸ್ ಇಲ್ಲಿ ನೇಮ್ಸಿನ ಲೆಟರ್ಸ್ ಇರೋದ್ರಿಂದ ನೀವು ಈಸಿಯಾಗಿ ನೋಡ್ಕೋಬೋದು. ಆ್ಯಂಡ್ ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ನಿಮ್ಮ ಲವ್ ಲೈಫ್ನಲ್ಲಿ ಅವ್ರ ಕಡೆಯಿಂದ ನಿಮಗೆ ಕಮ್ಯುನಿಕೇಷನ್ ಅನ್ನೋದು ಬರುತ್ತಾ, ನಿಮ್ಮನ್ನು ಅವರು ಮಾತಾಡಿಸ್ತಾರಾ ಅಥವಾ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರಾ? ಸೊ ಈ ರೀತಿ ನೋಡೋಣ. ಸೊ ಪೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ರೆ ನಿಮಗೆ ಫಸ್ಟು ಕಾರ್ಡ್ಸನ್ನು ಶಫಲ್ ಮಾಡ್ತೀನಿ. ಪರ್ಸ್ನಲ್ ಕನ್ಸಲ್ಟೇಷನ್ಗೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬಹುದು. ನೋಡೋಣ ಪೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರಾ, ನಿಮ್ಮನ್ನು ಮಾತಾಡಿಸ್ತಾರಾ ನೋಡೋಣ. ಓಕೆ, ಐನಫ್ ಅನಿಸುತ್ತೆ. ಸೊ ಬಾಟಮ್ ಆಫ್ ದ ಡೆಕ್ ಬಂದು ನೈಟ್ ಆಫ್ ಸಾರ್ಟ್ಸ್ ಇದೆ. 1 ಸೆಕೆಂಡ್. ಸೊ ಈ ಕಾರ್ಡ್ಸ್ ಪೈಲ್ 1 ಅವರಿಗೆ ಬಂದಿರೋದು 2 ಆಫ್ ಪೆಂಟಿಕಲ್ಸ್, ದ ಹರ್ಮಿಟ್, ಜಡ್ಜ್ಮೆಂಟ್ ಕಾರ್ಡ್, ನೈಟ್ ಆಫ್ ಸಾರ್ಟ್ಸ್ ಆ್ಯಂಡ್ ಪೇಜ್ ಆಫ್ ಸಾರ್ಟ್ಸ್, ಡೆತ್ ಆ್ಯಂಡ್ ಪೇಜ್ ಆಫ್ ವ್ಯಾಂಡ್ಸ್. ಡೆಫಿನೆಟ್ಲಿ ಇಲ್ಲಿ ಕಮ್ಯುನಿಕೇಷನ್ ಅನ್ನೋದು ಬಿಲ್ಡ್ ಆಗ್ಬೋದು. ಬಟ್ ಕರೆಂಟ್ಲಿ ನಿಮ್ಮ ಪಾರ್ಟ್ನರ್ ತುಂಬ ಅಂದರೆ ತುಂಬ ಹೇಗೆ ಅಂತಂದರೆ ನೆಗೆಟಿವ್ ಥಿಂಕಿಂಗ್ಸ್ ಆಗಿರ್ಬೋದು. ನಿಮ್ಮ ಬಗ್ಗೆ ಅವ್ರಿಗೆ ನೆಗೆಟಿವ್ ಥಾಟ್ಸ್ ಅನ್ನೋದು ಕ್ರಿಯೇಟ್ ಆಗಿರ್ಬೋದು. ನಿಮ್ಮ ಬಗ್ಗೆ ಅಷ್ಟಾಗಿ ಪಾಸಿಟಿವ್ ಆಗಿ ಅವರು ಥಿಂಕ್ ಮಾಡ್ತಾಯಿಲ್ಲ ಕರೆಂಟ್ಲಿ. ನೀವೇನೇ ಸಾರಿ ಕೇಳ್ತಾ ಇರ್ಬೋದು, ಅಥವಾ ಅವ್ರ ಹತ್ರ ನೀವು ಈ ಒಂದು ರಿಲೇಷನ್ಶಿಪ್ಗೋಸ್ಕರ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇರ್ಬೋದು. ಬಟ್ ಅದನ್ನೆಲ್ಲ ಅವರು ಅಷ್ಟೊಂದು ಪಾಸಿಟಿವ್ ಆಗಿ ತಗೊಳ್ತಾ ಇಲ್ಲ, ನೆಗೆಟಿವ್ ಆಗಿಯೇ ತಗೊಳ್ತಾ ಇದ್ದಾರೆ. ಈ ಪರ್ಸನ್ ನನಗೆ ಸರಿಯಲ್ಲ ಅನ್ನೋ ಒಂದು ಮನೋಭಾವದಲ್ಲಿ ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ಇರುವಂಥದ್ದು. ಕಮ್ಯುನಿಕೇಷನ್ ಆಗುತ್ತೆ ನಿಮ್ಮಿಬ್ಬರ ಮಧ್ಯೆ, ಅದರಲ್ಲಿ ಡೌಟ್ ಇಲ್ಲ. ಬಟ್ ಕಮ್ಯುನಿಕೇಷನ್ ಆದ್ರೂ ಸಹ ಅಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಆ ಥರ ಅವ್ರ ಕಡೆಯಿಂದ ಮಾತುಗಳಾಗಲಿ ಯಾವುದೇ ಭರವಸೆಗಳಾಗಲಿ ಅವ್ರ ಕಡೆಯಿಂದ ನಿಮಗೆ ಸಿಗೋದಿಲ್ಲ. ಬಿಕಾಸ್ ಈ ಪರ್ಸನ್ ಆಲ್ರೆಡಿ ಮೂವ್ ಆನ್ ಆಗಿರ್ಬೋದು, ಅಥವಾ 2 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಒಂದು ತುಂಬ ಪ್ಲೇಯಿಂಗ್ ಅಂತಲೇ ಹೇಳ್ಬೋದು. ಒಂದು ಯಾವುದಾದ್ರೂ ಒಂದು ಲೈಫಲ್ಲಿ ಚೀಟ್ ಮಾಡೋದು ಅಂತ ಹೇಳ್ತಾರಲ್ವ, ಸೊ ಆ ರೀತಿ ಒಂದು ವ್ಯಕ್ತಿತ್ವ ಇವ್ರದ್ದು ಆಗಿರ್ಬೋದು. ತುಂಬ ಫ್ಲರ್ಟಿಂಗ್ ಇದ್ದಾರೆ. ನೀವು ಜೊತೆಗಿದ್ದಾಗಲೂ ಸಹ ಬೇರೆಯವ್ರ ಹತ್ರ ಮಾತಾಡೋದು, ಅಥವಾ ಬೇರೆಯವ್ರ ಹತ್ರ ತುಂಬ ಫ್ರೆಂಡ್ಲಿಯಾಗಿ ತುಂಬ ಫ್ಲರ್ಟಿಯಾಗಿ ಬಿಹೇವ್ ಮಾಡೋದು. ಸೊ ಇದನ್ನೆಲ್ಲ ಮಾಡ್ತಾಯಿದ್ರು ಅಂತ ಹೇಳ್ಬೋದು. ದ ಡೆತ್ ಕಾರ್ಡ್ ಇಲ್ಲಿ ಬರ್ತಾ ಇರೋದ್ರಿಂದ ಆ್ಯಂಡ್ ಆಲ್ಸೋ ಜಡ್ಜ್ಮೆಂಟ್ ಕಾರ್ಡ್ ಸಹ ಇಲ್ಲಿರೋದ್ರಿಂದ
ಡೆಫಿನೆಟ್ಲಿ ಈ ಒಂದು ರಿಲೇಷನ್ಶಿಪ್ ನಿಮ್ಮ ಲೈಫಲ್ಲಿ ಎಂಡ್ ಆಗಿದರೆ ಅಥವಾ ಎಂಡ್ ಆಗುವಂಥ ಮೂಮೆಂಟಲ್ಲಿ ಇದ್ದರೆ ಡೆಫಿನೆಟ್ಲಿ ಅದು ನಿಮ್ಮ ಒಳ್ಳೆಯದಕ್ಕೆ ಅಂತಲೇ ಹೇಳ್ಬೋದು. ನಿಮಗೆ ಒಂದು ನ್ಯಾಯದ ರೀತಿಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಯೂನಿವರ್ಸ್ ಈ ಒಂದು ರಿಲೇಷನ್ಶಿಪ್ನ ನಿಮ್ಮಿಂದ ದೂರ ಮಾಡಿದ್ರು ಅಂತಲೂ ಅಂದ್ಕೊಳ್ಬೋದು ನೀವು. ಬಿಕಾಸ್ ದ ಡೆತ್ ಕಾರ್ಡ್ ಇಲ್ಲಿ ಇರೋದ್ರಿಂದ ನಿಮ್ಮ ಲೈಫಲ್ಲಿ ನ್ಯೂ ಬಿಗಿನಿಂಗ್ ಅನ್ನೋದು ಬರ್ತಾಯಿದೆ, ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಾಯಿದೆ. ಸೊ ನೀವೇನು ಮಾಡಿ ಇದನ್ನೆಲ್ಲ ಪಾಸಿಟಿವ್ ಆಗಿ ತೊಗೊಂಡು ಜಸ್ಟ್ ಮೂವ್ ಆನ್ ಆಗಿ ಅಂತಲೇ ಹೇಳ್ಬೋದು ಈ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ. ಬಿಕಾಸ್ ಈ ವ್ಯಕ್ತಿ ಒಬ್ಬರಿಗೆ ಅಂತಲೇ ಒಂದು ಕನ್ಸಿಸ್ಟೆನ್ಸಿಯಿಂದ ಅಥವಾ ಒಂದು ಪ್ರೀತಿಯಿಂದ ಏನು ಲಾಯಲ್ ಆಗಿರಬೇಕು ಆ ಥರ ವ್ಯಕ್ತಿತ್ವ ಇವ್ರದ್ದಲ್ಲ ಅನಿಸುತ್ತೆ. ಬಿಕಾಸ್ ಇವ್ರಿಗೆ ತುಂಬ ಫ್ರೆಂಡ್ಸ್ ಇರ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡ್ಬೋದು ತುಂಬ. ಆ್ಯಂಡ್ ಆಲ್ಸೋ ಫ್ಲರ್ಟ್ ಇದ್ದಾರೆ ಆ್ಯಂಡ್ ತುಂಬ ಪ್ಲೇಯಿಂಗ್ ಇದ್ದಾರೆ ಈ ಒಂದು ವ್ಯಕ್ತಿ. ಅಷ್ಟೊಂದು ಬ್ಲೈಂಡಾಗಿ ಇವ್ರನ್ನ ನಂಬೇಡಿ. ನಿಮ್ಮ ಲೈಫಲ್ಲಿ ಇಷ್ಟು ದಿನ ಏನೆಲ್ಲ ಅಪ್ ಆ್ಯಂಡ್ ಡೌನ್ಸ್ ಬಂದಿತ್ತು, ಈ ರಿಲೇಷನ್ಶಿಪ್ಪಲ್ಲಿ ಏನೆಲ್ಲ ಅಪ್ ಆ್ಯಂಡ್ ಡೌನ್ಸ್ ಬಂದಿತ್ತು ಅದೆಲ್ಲ ನಿಮ್ಮ ಒಳ್ಳೆಯದಕ್ಕೆ ಅಂತಲೇ ನೀವು ಅಂದ್ಕೊಳ್ಬೋದು. ಪೇಜ್ ಆಫ್ ವ್ಯಾನ್ಸ್ ಇರೋದ್ರಿಂದ ಒಂದು ನ್ಯೂ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರಿ ಆಗುವಂಥ ಚಾನ್ಸಸ್ ಇದೆ. ಸೊ ಆ ವ್ಯಕ್ತಿಯಿಂದ ನೀವು ತುಂಬ ಲವ್ ಆ್ಯಂಡ್ ಕೇರಿಂಗ್ ಅನ್ನೋದನ್ನು ನೋಡ್ಬೋದು. ಸೊ ಈ ಒಂದು ರೀಡಿಂಗ್ ಪೈಲ್ 1 ಅವರಿಗೆ ಆಗಿತ್ತು. ಥ್ಯಾಂಕ್ ಯು ಸೊ ಮಚ್ ಪೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ರಿ. ಆ್ಯಂಡ್ ಇಫ್ ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬಹುದು. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್ ಪೈಲ್ 1. ಸೊ ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಸೊ ನೋಡೋಣ ನಿಮಗಾಗಿ ಏನೆಲ್ಲ ಆನ್ಸರ್ಸ್ ಬರುತ್ತೆ, ನಿಮ್ಮನ್ನು ಅವ್ರು ಅನ್ಬ್ಲಾಕ್ ಮಾತಾಡ್ತಾರಾ ಅಂತ. ಸೊ ಬಾಟಮ್ ಆಫ್ ದ ಡೆಕ್ ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಇದೆ. ಸೊ ಫಸ್ಟ್ ಕಾರ್ಡ್ 5 ಆಫ್ ವ್ಯಾಂಡ್ಸ್, 7 ಆಫ್ ಸಾರ್ಡ್ಸ್, ಏಸ್ ಆಫ್ ಸಾರ್ಡ್ಸ್, ಪೇಜ್ ಆಫ್ ಕಪ್ಸ್, ದ ಟವರ್, 6 ಆಫ್ ಸಾರ್ಡ್ಸ್, 7 ಆಫ್ ಪೆಂಟಿಕಲ್ಸ್. ಸೊ ಇಲ್ಲಿ ತುಂಬ ಕಾನ್ಫ್ಲಿಕ್ಟ್ಸ್ ಅನ್ನೋದು ಇವಾಗಲೂ ಸಹ ನಡೀತಾ ಇದೆ. ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಕರೆಂಟ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬ ಕಾನ್ಫ್ಲಿಕ್ಟ್ಸ್ ಇವಾಗಲೂ ನಡೀತಾ ಇರ್ಬೋದು. ಆ್ಯಂಡ್ 6 ಆಫ್ ಸಾರ್ಟ್ಸ್ ಇರೋದ್ರಿಂದ ಮದರ್ ಇಶ್ಯೂ ಇಲ್ಲಿ ಮೇಜರ್ಲಿ ತೋರಿಸ್ತಾ ಇರೋದು. ನಿಮ್ಮ ಮದರ್ ಆಗಿರ್ಬೋದು, ಅವರ ಮದರ್ ಆಗಿರ್ಬೋದು. ಮೇಜರ್ಲಿ ನೀವು ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಆಪೋಸಿಟ್ ಪರ್ಸನ್ ಯಾರಿದ್ದಾರೆ, ಸೊ ನಿಮ್ಮ ಪಾರ್ಟ್ನರ್ ಅವರ ಮದರ್, ಸೊ ಅವ್ರ ಇಶ್ಯೂ ಇಲ್ಲಿ ಮೇಜರ್ಲಿ ಬರ್ತಾ ಇದೆ. ಆ್ಯಂಡ್ ಆಲ್ಸೋ 7 ಆಫ್ ಸಾರ್ಟ್ಸ್ ಇರೋದ್ರಿಂದ ಚೀಟಿಂಗ್ ಅನ್ನೋದು ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ನಡೆದಿದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ತುಂಬ ಬೇರೆಯೇ ಇತ್ತು ಅಂತ ರೀಡಿಂಗ್ ಹೇಳ್ತಾ ಇದೆ. ಆ್ಯಂಡ್ ಮೇಜರ್ಲಿ ಇಲ್ಲಿ ಮ್ಯಾರಿಡ್ ಆಗಿರೋರು ಈ ಒಂದು ವಿಡಿಯೋನ ಜಾಸ್ತಿ ನೋಡ್ತಾ ಇರ್ಬೋದು. ಸೊ ನಿಮಗಾಗಿಯೇ ಒಂದು ಅಷ್ಟು ಮೆಸೇಜಸ್ ಇಲ್ಲಿ ಇದೆ. ನಿಮ್ಮ ಮ್ಯಾರೇಜ್ ಲೈಫ್ ಎಕ್ಸ್ಪೆಕ್ಟೇಷನ್ಸೇ ಬೇರೆ ಇತ್ತು, ಬಟ್ ನೀವಿಲ್ಲಿ ಬೇರೆದನ್ನೇ ನೋಡ್ತಾ ಇದ್ದೀರಾ. ದ ಟವರ್ ಕಾರ್ಡ್ ಇರೋದ್ರಿಂದ ತುಂಬ ಡೌನ್ಫಾಲನ್ನು ನೀವು ನೋಡ್ತಾ ಇದ್ದೀರಾ. ಕರೆಂಟ್ಲಿ ಮ್ಯಾರೇಜ್ ಲೈಫಲ್ಲಿ ನೀವು ಹ್ಯಾಪಿಯಾಗಿಲ್ಲ. ಆ್ಯಂಡ್ ಆಲ್ಸೋ ರಿಲೇಷನ್ಶಿಪ್ನಲ್ಲಿ ಇರೋರು ಸಹ ನಿಮಗೆ ಫೈನಾನ್ಷಿಯಲಿನೂ ಸ್ಟೆಬಿಲಿಟಿ ಸಿಗ್ತಾ ಇಲ್ಲ. ಆ್ಯಂಡ್ ರಿಲೇಷನ್ಶಿಪ್ನಲ್ಲೂ ಯಾವುದೂ ಸಹ ಪಾಸಿಟಿವ್ ಆಗಿ ಹೋಗ್ತಾ ಇಲ್ಲ, ತುಂಬ ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ. ಆ್ಯಂಡ್ ನಿಮಗೂ ಸಹ ಅನ್ನಿಸ್ತಾ ಇರ್ಬೋದು ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗ್ತೀನಿ, ಈ ವ್ಯಕ್ತಿಯಿಂದ ನಾನು ಮೂವ್ ಆನ್ ಆಗ್ತೀನಿ ಅಂತ. ಬಟ್ ನೀವು ಮೂವ್ ಆನ್ ಆಗಬೇಕು ಅಂದ್ಕೊಂಡಾಗೆಲ್ಲ ಅವ್ರ ಕಡೆಯಿಂದ ನಿಮಗೆ ಯಾವುದಾದ್ರೂ ಒಂದು ಮೆಸೇಜ್ ಅಥವಾ ಕಾಲ್ ಅನ್ನೋದು ಬರ್ತಾ ಇದೆ. ಅದು ನಿಮ್ಮನ್ನು ಒಂದೆರಡು ಕಡೆ ತಡೀತಾ ಇರ್ಬೋದು. ಇಲ್ಲ ಇವರು ಚೇಂಜ್ ಆಗ್ತಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಬಟ್ ಅದನ್ನೆಲ್ಲ ನೀವು ಟ್ರಸ್ಟ್ ಮಾಡಬೇಡಿ ಅಂತ ನಿಮಗೆ ಮೇಜರಾಗಿ ಆನ್ಸರ್ ಬರ್ತಾ ಇರೋದು. ಬಿಕಾಸ್ ಈ ವ್ಯಕ್ತಿ ಒಂದು ಮಿಕ್ಸ್ಡ್ ಸಿಗ್ನಲ್ಸ್ನ ನಿಮಗೆ ಕೊಡ್ತಾ ಇರ್ಬೋದು. ಇನ್ ಕೇಸ್ ನೀವು ಮೂವ್ ಆನ್ ಆಗ್ತೀನಿ ಅಂತ ಅಂದ್ಕೊಂಡ್ರು ಅಲ್ಲಿ ನಿಮಗೆ ಮೂವ್ ಆನ್ ಆಗೋಕ್ಕೂ ಬಿಡ್ತಾ ಇಲ್ಲ.
ಅಥವಾ ನೀವು ಇರ್ತೀನಿ ಅಂತ ಅಂದ್ರೂ ಅವರು ಉಳಿಸ್ಕೋತಾ ಇಲ್ಲ. ಸೊ ಈ ರೀತಿ ಆ ವ್ಯಕ್ತಿ ನಿಮ್ಮನ್ನು ನಡೆಸ್ಕೊಳ್ತಾ ಇದ್ದಾರೆ. ಸೊ ಅವರ ಒಂದು ಬಿಹೇವಿಯರಿಂದ ನಿಮಗೆ ತುಂಬ ಹರ್ಟ್ ಆಗ್ತಾ ಇರ್ಬೋದು. ಏಸ್ ಆಫ್ ಸಾರ್ಟ್ಸ್ ಇರೋದ್ರಿಂದ ನಿಮ್ಮ ಕರಿಯರಲ್ಲಿ ಒಂದು ಚೇಂಜಸ್ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ದ ಟವರ್ ಕಾರ್ಡ್ ಇರೋದ್ರಿಂದ ನೀವೇನೆಲ್ಲ ಡೌನ್ಫಾಲ್ ಕರೆಂಟ್ಲಿ ನೋಡಿದ್ದೀರಾ, ಅಗೈನ್ ನಿಮ್ಮ ಲೈಫಲ್ಲಿ ಒಂದು ಹೊಸದಾಗಿ ಕರಿಯರ್ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇದೆ. ಸೊ ರಿಲೇಷನ್ಶಿಪ್ನಲ್ಲಿ ಇದ್ದವರು ಮೂವ್ ಆನ್ ಆಗ್ತೀನಿ ಅಂತಲೇ ತುಂಬ ಜನ ಅಂದ್ಕೊಳ್ತಾ ಇದ್ದೀರಾ. ಸೊ ಡೆಫಿನೆಟ್ಲಿ ಅದು ಒಂದು ಗುಡ್ ಡಿಸಿಷನ್ ಅಂತ ಹೇಳ್ಬೋದು. ಸೊ ನಿಮಗೆ ಮೂವ್ ಆನ್ ಆಗಬೇಕು ಅಂತ ಅನ್ನಿಸ್ತಾ ಇದ್ದರೆ ಡೆಫಿನೆಟ್ಲಿ ಆ ಒಂದು ರಿಲೇಷನ್ಶಿಪ್ಪಿಂದ ನೀವು ಮೂವ್ ಆನ್ ಆಗಬಹುದು. ಆ್ಯಂಡ್ ಆಲ್ಸೋ ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ವಿತಿನ್ 11 ಮಂತ್ಸ್ ನಿಮ್ಮ ಲೈಫಲ್ಲಿ ಒಂದು ಬಿಗ್ ಚೇಂಜಸ್ ಆಗ್ತಾ ಇದೆ. ಆ್ಯಂಡ್ ಕೆಲವ್ರಿಗೆ ಇಲ್ಲಿ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಇದೆ. ವಿತಿನ್ 11 ಮಂತ್ಸ್ ನಿಮ್ಮ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಆಲ್ಸೋ 7 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಫೈನಾನ್ಷಿಯಲಿ ನಿಮಗೆ ಎಷ್ಟೇ ಅರ್ನ್ ಮಾಡಿದ್ರೂ ಸಹ ಅದರಿಂದ ನಿಮಗೆ ಸೇವಿಂಗ್ಸ್ ಮಾಡೋದಕ್ಕಾಗ್ತಾಯಿಲ್ಲ. ನಿಮಗೆ ಅದು ಒಂದು ಹೆಡ್ಏಕ್ ಆಗಿರ್ಬೋದು. ಸೊ ಎಷ್ಟು ಅರ್ನ್ ಮಾಡಿದ್ರೂ ಸಹ ಎಲ್ಲವೂ ಸಹ ಇಲ್ಲಿ ನನ್ನ ಕೈ ತಪ್ಪೋಗುತ್ತೆ, ಯಾವುದೂ ಸಹ ನನ್ನ ಕೈಯಲ್ಲಿ ಉಳಿತಾ ಇಲ್ಲ ಅನ್ನೋ ಒಂದು ಬೇಸರ ನಿಮಗೆ ಕಾಡ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ಫ್ಯಾಮಿಲಿ ಇಶ್ಯೂಸ್ ತುಂಬ ಇದೆ ನಿಮಗೆ. ಫ್ಯಾಮಿಲಿಯಿಂದ ತುಂಬ ನೊಂದಿದ್ದೀರಾ ನೀವು. ಜಸ್ಟ್ ನೀವು ಏನು ಅಂದ್ಕೊಳ್ತಾ ಇದ್ದೀರಾ, ಎಲ್ಲಾದರೂ ಒಬ್ಬರೇ ಹೋಗಿ ಜೀವನ ನಡೆಸಬೇಕು ಅನ್ನೋ ಒಂದು ನಿರ್ಧಾರನೂ ನೀವು ಮಾಡಿರ್ಬೋದು. ಸೊ ಮೇಜರ್ಲಿ ಇಲ್ಲಿ ಒಂದು ಫೀಮೇಲ್ ಎನರ್ಜಿಯಿಂದ ನಿಮಗೆ ತೊಂದರೆ ಆಗ್ತಾ ಇರ್ಬೋದು. ಮದುವೆ ಆಗಿರೋರು ವಿಡಿಯೋ ನೋಡ್ತಾ ಇರೋರಿಗೆ. ಸೊ ಒಂದು ಫೀಮೇಲ್ ಎನರ್ಜಿಯಿಂದ ನಿಮಗೆ ನಿಮ್ಮ ಮದುವೆಯ ಒಂದು ಪಾರ್ಟ್ ಏನಿದೆ, ಮ್ಯಾರೇಜ್ ಲೈಫ್ ಏನಿದೆ ಅದರಲ್ಲಿ ತುಂಬ ಸಫರ್ ಮಾಡ್ತಾ ಇದ್ದೀರಾ ಒಂದು ಫೀಮೇಲ್ ಎನರ್ಜಿಯಿಂದ. ಅದರಿಂದ ನಿಮಗೆ ಹೊರಗೆ ಬರೋಕ್ಕಾಗ್ತಾಯಿಲ್ಲ. ದಟ್ ಮೇ ಬಿ ಥರ್ಡ್ ಪಾರ್ಟಿ ಅಂತಲೂ ಇರ್ಬೋದು. ಆಲ್ಸೋ ಈ ಒಂದು ಕಾನ್ಫ್ಲಿಕ್ಟ್ಸ್ ಎಲ್ಲ ಕರೆಂಟ್ಲಿ ಎಂಡ್ ಆಗೋದಿಲ್ಲ. ಸೊ ಅವ್ರ ಕಡೆಯಿಂದ ಕಮ್ಯುನಿಕೇಷನ್ ಪಾಸಿಟಿವ್ ಆಗಿ ಇರೋದಿಲ್ಲ ಅಂತಲೇ ಹೇಳ್ಬೋದು. ಬಿಕಾಸ್ ನಿಮ್ಮ ಪರ್ಸನ್ ನಿಮ್ಮನ್ನು ಒಂದು ವಹಿಸ್ಕೊಂಡು ಅಥವಾ ನಿಮಗೋಸ್ಕರ ಸ್ಟ್ಯಾಂಡ್ ತೊಗೊಳ್ಳೋದು ಕಡಿಮೆ ಅಂತಲೇ ಹೇಳ್ಬೋದು. ಬಿಕಾಸ್ ಅವರು ಬೇರೆ ಯಾರಿರ್ತಾರೆ ಆ ಒಂದು ಜಗಳದಲ್ಲಿ ಅವ್ರಿಗೇ ಸಪೋರ್ಟ್ ಮಾಡೋದು ಜಾಸ್ತಿ ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ. ಸೊ ಅದರಿಂದ ನಿಮ್ಮ ಮನಸ್ಸಿಗೆ ತುಂಬ ನೋವಾಗ್ತಾ ಇರ್ಬೋದು. ಸೊ ಪೈಲ್ 2 ಅವ್ರಿಗೆ ಒಂದು ಸಜೆಷನ್ ಬಂದು ಕರೆಂಟ್ಲಿ ನೀವು ನಿಮ್ಮ ಪಾಡಿಗೆ ನೀವು ಇರ್ಬೋದು, ಅಥವಾ ಇದರಿಂದ ಮೂವ್ ಆನ್ ಆಗ್ತೀನಿ ಅಂತ ಇದ್ರೂ ಸಹ ಮೂವ್ ಆನ್ ಆಗ್ಬೋದು ನೀವು. ಸೊ ಥ್ಯಾಂಕ್ ಯು ಸೊ ಮಚ್. ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ರಿ. ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಸೊ ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.